ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಇದೇ ನವೆಂಬರ್ 28ನೇ ತಾರೀಕಿಗೆ ಶನಿ ಮೀನ ರಾಶಿಯಲ್ಲಿ ಇಷ್ಟು ದಿನ ಹಿಮ್ಮುಖವಾಗಿ ಚಲಿಸ್ತಾ ಇದ್ದ, ಈಗ ನೇರವಾಗಿ ಚಲಿಸ್ತಾ ಇದ್ದಾನೆ ಅನ್ನುವಂಥ ವಿಚಾರ. ಹಾಗಾದರೆ ಏನಾಗುತ್ತೆ ಅಂತ ಕೇಳಬಹುದು. ಏನಂತಂದರೆ, ಒಳ್ಳೆ ದಿನಗಳು ಶುರುವಾಗುತ್ತೆ ಕೆಲವು ರಾಶಿಯವರಿಗೆ. ಯಾಕಂದರೆ ಶನಿಯ ಈ ನೇರ ಸಂಚಾರದಿಂದ ಪ್ರಮುಖವಾಗಿ 5 ರಾಶಿಯವರಿಗೆ ಒಂದಷ್ಟು ರಾಜಯೋಗ ಇದೆ ಅನ್ನುವಂಥ ವಿಚಾರ. ಹಾಗಾದರೆ ಯಾವ್ಯಾವ ರಾಶಿಗಳಿಗೆ ಈ ರಾಜಯೋಗ ಇದೆ? ಇಷ್ಟು ಮಾತ್ರ ಅಲ್ಲ, ಕೆಲವು ರಾಶಿಗೆ ಈಗಾಗಲೇ 7.5 ನಡೀತಾ ಇರುತ್ತೆ. 7.5 ನಡೀತಾ ಇರುವಂತಹ ಕೆಲವು ರಾಶಿಗಳಿಗೂ ಕೂಡ ಒಂದಷ್ಟು ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ, ವ್ಯವಹಾರದ ವಿಚಾರದಲ್ಲಿ ತುಂಬ ಒಳ್ಳೆ ದಿನಗಳು ಬರುತ್ತೆ ಅಂತಿದೆ. ಹಾಗಾದರೆ ಈ ಶನಿಯ ನೇರ ಚಲನೆಯಿಂದ ಉಂಟಾಗುವಂತಹ ಸಕಾರಾತ್ಮಕ ಪರಿಣಾಮಗಳು ಯಾವ್ಯಾವ ರಾಶಿ ಮೇಲೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಶನಿಯ ನೇರ ಸಂಚಾರ, ಅದು ಕೂಡ ಮೀನ ರಾಶಿಯಲ್ಲಿ. ಈಗಾಗಲೇ ಮೀನ ರಾಶಿಗೆ 7.5 ಇದೆ, ಜೊತೆಗೆ ನೇರ ಸಂಚಾರದಿಂದ ಮೀನ ರಾಶಿಯವರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡಿ. ಜೊತೆಗೆ 5 ರಾಶಿಯವರಿಗೆ ಒಳ್ಳೇದಾಗುತ್ತೆ, 7.5 ಇದ್ರೂ ಕೂಡ ಶನಿಯಿಂದ ಒಳ್ಳೇದಾಗುತ್ತೆ, ಶನಿ ಬಲ ಇದೆ ಅನ್ನೋದಾದ್ರೆ ಯಾವ ರೀತಿಯಾದಂತಹ ಪ್ರಭಾವ, ಬದಲಾವಣೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಇದೇ 28 ನವೆಂಬರ್ ತಿಂಗಳು 9 ಗಂಟೆ 20 ನಿಮಿಷದ ನಂತರ ಹಿಮ್ಮುಖವಾಗಿ ಚಲಿಸ್ತಾ ಇರುವಂಥ ಶನಿ ನೇರ ಸಂಚಾರ ನಾವು ನೋಡಬಹುದಾಗಿದೆ. ಒಂದಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಹಿಮ್ಮುಖ ಚಲನೆಯಿಂದ ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಸವಾಲುಗಳು ಎದುರಾದರೆ, ಸಮಸ್ಯೆಗಳು ಬಂದರೆ ಈ ನೇರ ಸಂಚಾರದಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ನೋಡಿ, ಯಾವಾಗಲೂ ಅಷ್ಟೇ ನಾವು ಎಲ್ಲರೂ ಶನಿ ಕೆಟ್ಟ ಗ್ರಹ ಅನ್ನುವಂಥ ಅಭಿಪ್ರಾಯ ಇದೆ. ಆದರೆ ಇಲ್ಲ, ಶನಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ. ಮತ್ತು ಆ ಶನಿಯನ್ನು ಆಯುಷ್ಯಕಾರಕ ಅಂತ ಹೇಳ್ತೀವಿ. ಮತ್ತು ಶನಿಯು ಕೆಟ್ಟ ದಾರಿಯನ್ನು ಹಿಡಿದಂಥ ವ್ಯಕ್ತಿಗಳನ್ನು ಸರಿಯಾದಂಥ ದಾರಿಯ ಒಂದು ಹಾದಿಯನ್ನು ತೋರಿಸುವಂಥವನಾಗಿರ್ತಾನೆ. ಮತ್ತು ಯಾರು ಕೆಟ್ಟವರು, ಯಾರು ಒಳ್ಳೆಯವರು ಅನ್ನುವಂಥದ್ದನ್ನು ಇದೇ 7.5 ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿಯಲ್ಲಿರುವಂಥವ್ರಿಗೆ ತೋರಿಸ್ಕೊಡುವಂಥದ್ದಾಗಿರುತ್ತೆ. ಆದರೆ ಯಾವಾಗಲೂ ಅಷ್ಟೇ ನೀವು ಅಭಿಪ್ರಾಯ ಒಂದು ಬಹಳ ಜನಲ್ಲಿ ಇರುವಂಥದ್ದು, ಒಂದು ಶನಿ ಬದಲಾವಣೆ ಆಗಬೇಕಾದ್ರೆ 2 ವರ್ಷ ಅವಧಿ ಅಲ್ವಾ ಅಂತ. ಆದರೆ ಹೌದು, ಯಾಕಂದರೆ ಒಂದು ಮನೆಯಿಂದ ಒಂದು ಮನೆಗೆ ಏನು ಬದಲಾವಣೆ ಆಗಬೇಕಾದ್ರೆ 2 ವರ್ಷ ತೆಗೆದುಕೊಳ್ಳುವಂಥದ್ದಿರುತ್ತೆ. ಆದರೆ ಇದ್ದ ಮನೆಯಲ್ಲೇ ಅವನ ದೃಷ್ಟಿ ಅಥವಾ ಆ ನಡೆ ಏನಿರುತ್ತೆ, ಹೋಗುವಂಥದ್ದು ಚಲನವಲನೆಗಳು ಒಂದಷ್ಟು ಹಿಮ್ಮುಖವಾದಂತಹದ್ದು ಪ್ರಭಾವ ಬೀಳುವಂಥದ್ದಿರುತ್ತೆ. ಅಂದರೆ ಆ ನೇರವಾಗಿ ಬೀಳುವಂಥದ್ದಕ್ಕಿಂತ ಆ ದೃಷ್ಟಿ ಕಡಿಮೆ ಪ್ರಮಾಣ ಆಗುವಂಥದ್ದಿರುತ್ತೆ. ಸೊ ಅದೇ ರೀತಿ ಈಗ ನೇರ ಪರಿಣಾಮ ಬೀಳೋದ್ರಿಂದ, ನೇರ ಒಂದು ಚಲನೆಯಿಂದ ಒಂದಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಯಾವಾಗಲೂ ಅಷ್ಟೇ ಶನಿಯು ಮೂಲ ತ್ರಿಕೋಣದಲ್ಲಿರುವಂಥ ಸಂದರ್ಭದಲ್ಲಿ ಹೆಚ್ಚು ಫಲ ಕೊಡುವಂಥದ್ದಿರುತ್ತೆ. ಅದರ ಮೂಲ ತ್ರಿಕೋಣ ಅಂತ ಹೇಳಿದ್ರೆ 1, 4, 7, 10ನೇ ಮನೆಯನ್ನು ಪ್ರಭಾವ ಬೀಳುವಂಥದ್ದು ದೃಷ್ಟಿಕೋನ ನೋಡುವಂಥದ್ದಿರುತ್ತೆ. ಆದರೆ 7.5 ಅಂತ ಏನು ಈಗಾಗಲೇ ನಡೀತಾ ಇದೆ ಅಂಥ ರಾಶಿಯವರಿಗೆ ಈ ಏನು ಶನಿಯ ನೇರ ಚಲನೆಯಿಂದ ಒಂದಷ್ಟು ಸಮಸ್ಯೆಗಳಿಂದ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ನಾವು ಇಲ್ಲಿ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹಾಗಿದ್ದರೆ ಯಾರಿಗೆ ಈ ಶನಿ ಪ್ರಭಾವ ಇರುತ್ತೆ, ಅದರಲ್ಲಿ ಬಹಳ 138 ದಿನಗಳ ನಂತರ ಈ ಪರಿವರ್ತನೆ ಆಗ್ತಾ ಇರೋದು ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಈಗಾಗಲೇ ಜನ್ಮ ಶನಿಯಾಗಿ ಪರಿಣಾಮ ಬೀಳ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ಈಗ ಜನ್ಮದಲ್ಲಿ ಮೀನ ರಾಶಿಯಲ್ಲಿ ಶನಿ ಇರುವಂಥದ್ದಿದೆ. ಸೊ ಇವರಿಗೆ ಜನ್ಮ ಶನಿ 7.5 ಅನ್ನುವಂಥದ್ದು ಇರುತ್ತೆ. ಮತ್ತು ಪ್ರಾರಂಭ ಹಂತದಲ್ಲಿ ಬಂದಿರುವಂಥದ್ದು ಅಂತ ಹೇಳಿದ್ರೆ 7 ವರ್ಷದ ಮೊದಲನೇ ಹಂತದಲ್ಲಿ ಬಂದಿರೋದು ಮೇಷರಾಶಿಯವರಿಗೆ. ಈ ಮೇಷರಾಶಿವರೆಗೂ 7.5 ಅಂತ ಹೇಳ್ತೀವಿ. 7.5 ಅಂದರೆ 7 ವರ್ಷದ ಪ್ರಭಾವ. ಸೊ ಅವ್ರಿಗೂ ಸಹ ಈ ಅನ್ವಯ ಆಗುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ಈಗಾಗಲೇ ನಾವು ನೋಡುವಂಥದ್ದು ಅಂತ ಹೇಳಿದ್ರೆ ಅಷ್ಟಮ ಶನಿ ಅಂತ ಹೇಳಿದ್ರೆ ಸಿಂಹರಾಶಿ 8ನೇ ಮನೆಯಲ್ಲಿ ಶನಿ ಇರುವಂಥದ್ದು ಪರಿಣಾಮ ನಾವು ನೋಡಬಹುದಾಗಿದೆ. ಪಂಚಮ ಶನಿಯಾಗಿ ಪರಿಣಾಮ ಬೀಳುವಂಥದ್ದು ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರಿಗೆ ಇರುವಂಥದ್ದು ಇರುತ್ತೆ. ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇದೆ. ಕೊನೆಯ 7 ವರ್ಷದ ಕೊನೆಯ ಅವಧಿಯನ್ನು ಲೆಕ್ಕಾಚಾರವನ್ನು ಮಾಡ್ತಾ ಇರುವಂಥದ್ದು ಕುಂಭರಾಶಿವರೆಗಾಗಿರುತ್ತೆ. ಈ 5 ರಾಶಿವರೆಗೂ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಯಾಕಂದರೆ 7.5 ಅಂತ ಹೇಳಿದ್ರೆ ಎಲ್ಲ ಕೆಟ್ಟದ್ದೇ. 7.5 ಬಂದಾಗ ಭಯ ಬೀಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಮ್ಮುಖ ಚಲನೆಯಿಂದ ನೇರ ಚಲನೆಯಲ್ಲಿ ಈ ಶನಿಯ ಪಾತ್ರ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಇರುತ್ತೆ.
ಸೊ ಹಾಗಿದ್ರೆ ಆ ರಾಶಿಯವರಿಗೆ ಏನು ಶುಭ ಫಲಗಳು ಕೊಡುತ್ತೆ? ಈ ಮೇಷರಾಶಿಯವರಿಗೆ 7.5 ಬೇರೆ ನಡೀತಾ ಇದೆ. ಹಾಗಾಗಿ ನೇರ ಸಂಚಾರದಿಂದ ಏನು ಒಳ್ಳೆಯದಿದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಇವರಿಗೆ ಮೇಷರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳು, ಈಗ ಸಾಮಾನ್ಯವಾಗಿ 7.5 ಅಂತ ಬಂದಾಗ ಹಣದ ಅಭಾವ ಆಗಬಹುದು, ಸಾಲದ ಬಾಧೆ ಆಗಬಹುದು. ಇವೆಲ್ಲ ಸ್ವಲ್ಪ ಹಣದ ಅಭಾವ ಏನಿರುತ್ತೆ ಅದು ನಿವಾರಣೆ ಆಗುವಂಥದ್ದು, ಅಥವಾ ಈಗಾಗಲೇ ಸಾಲದ ವಿಚಾರದಲ್ಲಿ ಏನಾದರೂ ಇದೆ ಅಂತ ಹೇಳಿದ್ರೆ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹೆಚ್ಚಿನ ಮಟ್ಟಿಗೆ ವಾತಾವರಣ ಏನಾದರೂ ಕಿರಿಕಿರಿ, ಮನೆ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದ್ರೇನು ಅದನ್ನು ಸಹ ಸರೋಗುವಂಥದ್ದು ಇರುತ್ತೆ, ಅಥವಾ ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳು ಏನಾದರೂ ಇದ್ರೇನು ಸಹ ಬಗೆಹರಿಯುವಂಥದ್ದು ಕಂಡುಬರುತ್ತೆ. ಮತ್ತು ಅದರ ಜೊತೆಗೆ ಎಷ್ಟೇ ಸಂಪಾದನೆ ಮಾಡಿದ್ರೇನು ಹಣ ಉಳಿಯೋದಿಲ್ಲ, ಕೆಲವರಿಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಇದೇ 7.5 ಅದೇ ಪ್ರಾಬ್ಲಮ್ ಆಗುತ್ತೆ, ಸ್ಯಾಲ್ರಿಗಿಂತ ಖರ್ಚುಗಳು ಜಾಸ್ತಿ ಆಗುತ್ತೆ, ಮತ್ತು ಬರುವಂತಹ ಸಂಪಾದನೆಗಿಂತ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದು ಮೇಷರಾಶಿಯವರಿಗೆ ಕಂಡುಬರುವಂಥದ್ದು ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಅಷ್ಟಮ ಶನಿಯಾಗಿ ಪರಿಣಾಮ ಬೀಳ್ತಾ ಇರೋದ್ರಿಂದ ಈ ನೇರ ಸಂಚಾರದಿಂದ ಶನಿಯ ಪಾತ್ರ ಫಲ ಹೇಗಿರುತ್ತೆ ಅಂದರೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗಾಗಲೇ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಸಮಸ್ಯೆಗಳು ಏನಾದರೂ ಇದ್ದರೆ ನಿವಾರಣೆ ಆಗುವಂಥದ್ದು ಇರುತ್ತೆ. ಅದರ ಜೊತೆಗೆ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಸಿಗುವಂಥದ್ದಿರುತ್ತೆ, ಅಥವಾ ಪ್ರಮೋಷನ್ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಒಂದಷ್ಟು ಸುಧಾರಣೆ ಕಾಣುವಂಥ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಕೆಲಸದಲ್ಲಿ ತೊಂದರೆಗಳಿತ್ತು, ಸಹೋದ್ಯೋಗಿಗಳಿಂದ ತೊಂದರೆ ಆಗ್ತಾ ಇದ್ರೇನು ಅದೆಲ್ಲ ನಿವಾರಣೆ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನ್ಯಾಯಕ್ಕೆ ಸಂಬಂಧಪಟ್ಟಂಥದ್ದು, ನ್ಯಾಯಾಂಗದ ವಿಚಾರದಲ್ಲಿ ಏನಾದರೂ ಪ್ರಕರಣಗಳು ನಡೀತಾ ಇದೆ, ಅದು ಕೋರ್ಟು ಕಚೇರಿ ಆಗ್ಬೋದು, ಅಥವಾ ದಂಪತಿಗಳ ನಡುವೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗಬಹುದು. ಯಾವುದೇ ವಿಚಾರದಲ್ಲಿ ಕೋರ್ಟು ಕಚೇರಿ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಅಷ್ಟೇ, ಅಷ್ಟಮ ಶನಿ ಅಂತ ಇದ್ದಾಗ ನಾವು ಅಷ್ಟ ಕಷ್ಟಗಳು ಜಾಸ್ತಿ ಪಡುವಂಥದ್ದು ಇರುತ್ತೆ. 2.5 ವರ್ಷ ಬಾಧಿತವಾಗಿರುತ್ತೆ. ಅಂತಹ ಸಮಸ್ಯೆಗಳು ಈ ನೇರ ಸಂಚಾರದಿಂದ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಧನುರಾಶಿಯವರಿಗಂತೂ ಈ ಅರ್ಧಾಷ್ಟಮ ಶನಿ ಪ್ರಭಾವ ಅಂತ ಹೇಳ್ತೀವಿ. ಸೊ ಈ ನೇರ ಸಂಚಾರದಿಂದ ಏನು ಶುಭ ಫಲಗಳು ಅಂತ ನಾವು ನೋಡೋಕೆ ಹೋದರೆ, ನೋಡಿ, ಇವರಿಗೆ ಧನುರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ. ಬಹಳ ಜನ ಟೀಚಿಂಗ್ ವೃತ್ತಿಯಲ್ಲಿ ಇರ್ತಾರೆ, ಅಥವಾ ಯಾವುದೋ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಏನಕ್ಕೂ ಅಭಿವೃದ್ಧಿ ಇರೋದಿಲ್ಲ, 6 ಕತ್ತಲ 3 ಕಿಳಿಯಲ್ಲ, ಆ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಆದರೆ ಇವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ, ನೇರ ಸಂಚಾರದಿಂದ ಶನಿಯು ಅವರಿಗೆ ಉದ್ಯೋಗದಲ್ಲಿ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗುತ್ತೆ, ಉತ್ತಮವಾದಂಥ ಸ್ಥಾನಮಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆಗಳು ಕಂಡುಬಂದರೆ, ಇನ್ನು ಕೆಲವರಿಗಂತೂ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ಭಾಳ ಜನ ಸರ್ಕಾರಿ ಕೆಲಸದಲ್ಲಿ ಏನೋ ಒಂದು ಕೆಲಸ ಆಗಬೇಕು, ಅಥವಾ ಸರ್ಕಾರಿ ಕೆಲಸಕ್ಕೇ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೂ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಈ ಶನಿಯ ನೇರ ಸಂಚಾರದಿಂದ. ಮತ್ತು ಆದಾಯ ಮೂಲಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ, ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ನಷ್ಟು ಬೇರೆ ಕಡೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯತ್ನದಲ್ಲಿ ಮಾಡ್ತೀರಾ, ಅದರಲ್ಲಿ ಹೆಚ್ಚು ಲಾಭವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಲಾಭದಲ್ಲಿ ಹೂಡಿಕೆ ಮಾಡಿರುವಂಥದ್ದು ಯಾವುದೇ ಆಗ್ಬೋದು, ಈ ಶೇರು ಇನ್ವೆಸ್ಟ್ಮೆಂಟ್ ಆಗಬಹುದು, ಅಥವಾ ಯಾವುದೋ ಒಂದು ಕಂಪ್ನಿ ಮೇಲೆ ಹೂಡಿಕೆ ಮಾಡಿರ್ತೀರ, ಅಥವಾ ಯಾರಿಗಾದ್ರು ದುಡ್ಡು ಕೊಟ್ಟಿರ್ತೀರ, ಅದರಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ, ಆದರೆ ಜಾಗೃತೆ ವಹಿಸೋದು ಬಹಳ ಒಳ್ಳೆಯದು. ಯಾಕಂದರೆ ಅರ್ಧಾಷ್ಟಮ ಶನಿ ನಿಮಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗಾಗಲೇ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿರೋದ್ರಿಂದನೂ ಸ್ವಲ್ಪ ದುಡ್ಡು ಬಂದರೂ ಸಹ ಯಾವುದಕ್ಕೆ ಉಪಯೋಗಿಸಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಭಾಳ ಅಗತ್ಯ ಇರುವಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ. ಒಟ್ಟಾರೆ ಶನಿಯ ನೇರ ಸಂಚಾರ ಅಂದರೆ 138 ದಿನಗಳ ಬಳಿಕ ಹಿಮ್ಮುಖ ಚಲನೆಯಿಂದ, ನೇರ ಸಂಚಾರದಿಂದ ಇವ್ರಿಗೆ ಉತ್ತಮವಾದಂತಹ ಫಲ ಕಾಣುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕುಂಭರಾಶಿವರೆಗಂತೂ ಈಗ ನಾವು ನೋಡ್ಲಿಕ್ಕೆ ಹೋದರೆ ನೇರ ಸಂಚಾರದಿಂದ ಈ ವೃದ್ಧಿಯಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ. ವೃತ್ತಿ ಜೀವನ ಭಾಳ ಚೆನ್ನಾಗಿರುತ್ತೆ, ಯಾವುದೋ ಕೆಲಸದ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನೆಮ್ಮದಿಯ ವಾತಾವರಣ, ಸಾಮರಸ್ಯವನ್ನು ಕಾಣಬಹುದು. ಸಾಮಾನ್ಯವಾಗಿ ವೃತ್ತಿ ಮಾಡೋ ಜಾಗದಲ್ಲಿ, ಯಾವುದೇ ಕೆಲಸದಲ್ಲಿ ಜೊತೆಯಲ್ಲಿ ಕೆಲಸ ಮಾಡೋರ ಹತ್ರನೇ ಹೆಚ್ಚಿನ ಮಟ್ಟಿಗೆ ಕಲಹಗಳು, ಅಥವಾ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕಂಡು ಬರುವಂಥದ್ದು ಇರುತ್ತೆ, ಅದೆಲ್ಲ ನಿವಾರಣೆ ಆಗುವಂಥದ್ದು ಇರುತ್ತೆ. ಮತ್ತು ಸ್ಥಾನದಲ್ಲಿ ಏನಾದರೂ ಶನಿ ಜಾತಕದಲ್ಲಿ ಇತ್ತು ಅಂತ ಹೇಳಿದ್ರೆ, ಕರ್ಮಾಧಿಪತಿ ಉಚ್ಚ ಸ್ಥಾನದಲ್ಲಿ ಜಾತಕದಲ್ಲಿ ಇತ್ತು ಅಂದರೆ, ಇದೇ ನೇರ ಸಂಚಾರದಲ್ಲಿ ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಮತ್ತು ಏನೇ ಕಷ್ಟಗಳಿದ್ರೇನೂ ಅದು ಒಂದಷ್ಟು ಸಮಸ್ಯೆಗಳಿಂದ ಈಚೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಕುಂಭರಾಶಿಯವರಿಗೆ ಕಂಡು ಬರುವಂಥದ್ದು ಇರುತ್ತೆ. ಇನ್ನು ಜನ್ಮ ಶನಿಯಾಗಿ ಇರೋದರಿಂದ ಶನಿ ಈ ನೇರ ಸಂಚಾರದಿಂದ ಮೀನರಾಶಿಯವರಿಗೆ ಹೇಗಿರುತ್ತೆ ಅದು ಬಹಳ ಮುಖ್ಯವಾಗಿರೋದು. ಯಾಕಂತ ಹೇಳಿದ್ರೆ, ಮೀನರಾಶಿಯಲ್ಲೇ ಶನಿ ಇದ್ದು ಹಿಮ್ಮುಖ ಚಲನೆಯಿಂದ ನೇರ ಸಂಚಾರ ಮಾಡ್ತಾ ಇರೋದ್ರಿಂದ ಭಾಳ ಮುಖ್ಯವಾಗಿ ಈ ಮೀನರಾಶಿಯವರಿಗೆ ನೇರ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಸೊ ಅದು ಶುಭ ಫಲಗಳು ಕೊಡುತ್ತಾ
ಇಲ್ಲೊಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಫಲಗಳು ಹೇಗಿರುತ್ತೆ ನೇರ ಸಂಚಾರದಲ್ಲಿ ಅನ್ನುವಂಥದ್ದನ್ನು ನೋಡುವಂಥದ್ದು ಇರುತ್ತೆ. ಸೊ ಹೇಗಿರುತ್ತೆ ಅಂತ ಹೇಳಿದ್ರೆ ಇವರಿಗೆ ನಿರೀಕ್ಷೆಗೆ ತಕ್ಕಂತಹ ಒಂದಷ್ಟು ಫಲಗಳು ಪಡುವಂಥದ್ದು ಇರುತ್ತೆ. ಈಗ ಭಾಳ ಜನಕ್ಕೆ ಕೆಲಸ ಇನ್ ಟೈಮ್ಗೆ ಆಗೋದಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಏನೋ ಒಂದು ಕೆಲಸದ ವಿಚಾರದಲ್ಲಿ, ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗುವಂಥದ್ದು ಇರುತ್ತೆ. ಮತ್ತು ಅನಿರೀಕ್ಷಿತವಾದಂಥದ್ದು ಒತ್ತಡಗಳು ಏನಾದರೂ ಇತ್ತು ಅಂತಲೂ ಕಡಿಮೆ ಆಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಶನಿ ಜನ್ಮದಲ್ಲಿದ್ದಾಗ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಅಥವಾ ಯಾವುದೋ ಕೆಲಸದ ಒತ್ತಡಗಳು, ಯಾವುದೋ ದುಡ್ಡಿನ ವಿಚಾರದಲ್ಲಿ ಏನಾದರೂ ತೊಂದರೆ ಆಗಿ ದಿಢೀರ್ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆಗಳು ಉಂಟಾಗಬಹುದು. ಇವೆಲ್ಲ ಒಂದಷ್ಟು ಕಡಿಮೆ ಆಗುವಂಥ ಸಾಧ್ಯತೆಗಳು ಕಂಡು ಬಂದರೆ ಒಂದಷ್ಟು ದೀರ್ಘಕಾಲದಿಂದ ಕಾಡ್ತಾ ಇರುವಂಥದ್ದು ಮಾನಸಿಕ ಅಥವಾ ದೈಹಿಕ ಆರೋಗ್ಯದ ವಿಚಾರದಲ್ಲಿ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಭಾಳ ಜನಕ್ಕೆ ಕಂಪ್ನಿಗಳು ನಿಂತು ಹೋಗ್ಬಿಟ್ಟಿರುತ್ತೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ಸು ನಿಂತು ಹೋಗ್ಬಿಟ್ಟಿರುತ್ತೆ, ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡುವಂಥವ್ರಿಗೆ ಅನುಕೂಲ, ನಿಂತೋದಂತಹ ಯಾವುದೇ ಕೆಲಸ ಕಾರ್ಯಗಳು ಸಹ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಸೊ ಒಟ್ಟಾರೆ 7.5 ಜನ್ಮ ಶನಿ ಇದ್ದರೂ ಸಹ ಮೀನರಾಶಿಯವರಿಗೆ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಏನಾಗ್ತಾ ಇದೆ ಶನಿ, ಅದು ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂತಹ ಸಾಧ್ಯತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಹೆಚ್ಚು ಗಮನ ಕೊಡಬಹುದಾಗಿದೆ. ಹಾಗಾಗಿ ಇವರಿಗೆ ಶನಿ ಕಟ ಇದ್ದರೂ ಸಹ ಇವರಿಗೆ ಇಷ್ಟು ಫಲಗಳು ಕೊಡುವಂಥದ್ದು ಶನಿ ಆಗಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಬೇಗ ಅವರಿಗೆ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬೇಕಾದ್ರೆ ಆದಷ್ಟು ಹನುಮಂತನ ಆರಾಧನೆ, ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.